ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿ. ಈಗ ನಾವು ಡಬಲ್ ಕಟ್ ಹಾಕಿದ್ವಲ್ಲ, ಅದನ್ನು ತೆಗೆದ್ವಿ. ಯಾಕಪ್ಪ ಅಂದರೆ ಯಾಕೋ ಸ್ಪೇಸ್ ಆಗ್ತಿದ್ದಿಲ್ಲ ರೂಮ್ನೊಳಗೆ. ಹಾಗಾಗಿ ಮತ್ತೆ ತೆಗ್ದಿನ ಮ್ಯಾಗ 2 ಕಾಟಿನ ಕಾಲಿದ್ವು. ಅವು ಕಾಲು ಮ್ಯಾಗ ಇಟ್ಬಿಟ್ರೆ ಆಯಿತು ಅಂತಂದು ಮ್ಯಾಗ ಹತ್ತಕ್ಕೆಲ್ಲ ಜುಗಾಡು ಮಾಡ್ತಾಯಿದ್ದೀವಿ. ನೋಡ್ರಿ 2 ಕಾಲು ಮ್ಯಾಗ ಇಟ್ಬಿಟ್ರೆ ಸ್ಪೇಸ್ ಆಗುತ್ತೆ ತೆಳಗೂ ಕೂಡ. ಮುಂಚೆ ಹಾಕಿದ್ವಿ ಕಾಟು, ಬಟ್ ಅದು ಯಾವುದಕ್ಕೂ ಕಂಫರ್ಟಬಲ್ ಆಗಲಿಲ್ಲ, ಜಾಗ ಸ್ಪೇಸ್ ಕೂಡ ಆಗಲಿಲ್ಲ ಫ್ಯಾಮಿಲಿ. ಹಾಗಾಗಿ ಅದು ಬೇಡ, ಮ್ಯಾಗ ಇಟ್ಬಿಡೋಣ ಅಂತಂದು ಮ್ಯಾಗ ಇಡ್ತಾಯಿದ್ದೀನಿ. ಸ್ಟೇಟನಾಗಿ ಮ್ಯೂಸಿಕ್ ಹಾಕಿರ್ತೀನಿ, ಎಂಜಾಯ್ ಮಾಡಿ. ಈ ರೀತಿ ಇದೆ. ಈಗ ಇದನ್ನೆಲ್ಲ ಸರಿ ಮಾಡಿಕೊಂಡು ಇದೇನೋ ಇಟ್ಟು ಹಾಕಿ ತೆಳಗೆ ಕೊಡಬೇಕು. ಆಮೇಲೆ ಅವೆಲ್ಲ ಕಾಲು ಮ್ಯಾಗೆ ಇಡಬೇಕು. ಏನು ಹೇಳ್ತೀರಾ? ಈಗ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡಿ. ಸ್ಟೇ ಟ್ಯೂನ್. ಓಕೆನಾ? ನಾನು ನನ್ನದೆನ್ನುವ ನಿನ್ನಯ ತರ್ಕವೇ ಬಾಲಿಶ, ಎಲ್ಲ ಶೂನ್ಯವೆನ್ನುವ ನಿನ್ನಯ. ಫ್ಯಾಮಿಲಿ ಬಂದಿಲ್ಲ, ಪಾರಿವಾಳ ಗೂಡದೆ. ಐ ಥಿಂಕ್ ಅದು ಗೂಡು ನೋಡಿ ನೋಡಿ ಅಲ್ಲಿ ನೋಡಿದಲ್ಲ. ಈಗ ಆಲ್ರೆಡಿ ಎಲ್ಲ ಜೋಡಿಸೋದಾಯ್ತು ಫ್ಯಾಮಿಲಿ. ಈ ರೀತಿ ಜೋಡಿಸಿದ್ದೀನಿ. ಸ್ಟೇಡಿಯಂ ಆಗಿದೆ. ಆಮೇಲೆ ನಿಮಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ಯಾಮಿಲಿ. ಇವಾಗ ಅಲ್ಲಿ ಮೇಲೆಲ್ಲ ಇಟ್ಟು ಬಂದ್ವಿ. ಇವಾಗ ಈ ರೂಮ್ ಒಂದು ಕ್ಲೀನ್ ಮಾಡ್ತಾ ಇದಾರೆ ಮಮ್ಮಿ. ಅದು ಫಸ್ಟ್ ನಾವು ಜೋಡಿಸ್ಕೊಂಡಿದ್ದೆಲ್ಲ ಫ್ಯಾಮಿಲಿ, ಯಾಕೆ ಸೆಟ್ ಆಗಿದ್ದಿಲ್ಲ. ಯಾಕಂದ್ರೆ ಎಲ್ಲ ಹಂಗಂಗೆ ಇದ್ವು. ನಾನು ಇನ್ನೂ ಸೇರಿ ಜೋಡಿಸ್ಕೊಂಡಿದ್ದಿಲ್ಲ, ಹಂಗಾಗಿದ್ದವು. ಈಗ ಮಮ್ಮಿ ಜೋಡಿಸ್ಕೊಡ್ತಾ ಇದಾರೆ ಫ್ಯಾಮಿಲಿ. ನೋಡಿ, ನಮ್ಮ ಮಮ್ಮಿ ಇಲ್ಲಿ ಎಲ್ಲ ಅಡುಗೆ ಮನೆ ಎಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡ್ಯಾರು, ಎಲ್ಲ ಜೋಡಿಸ್ಯಾರು, ಎಲ್ಲ ಮಾಡ್ಯಾರ. ಮತ್ತೆ ಏನಪ್ಪ ಅಂದ್ರೆ ಇನ್ನೀ ಅಡುಗೆ ಏನೂ ಮಾಡಿಲ್ಲ. ಮತ್ತೆ ಕ್ಲೀನಿಂಗ್ ಮಾಡೋ ಮುಂದೆ ಯಾವತ್ತಿದ್ರು ನಾನೇ ಏನಾದರೂ ಮಾಡಿರ್ತೀನಿ ನಮ್ಮ ಮಮ್ಮಿ ಕ್ಲೀನ್ ಮಾಡಬೇಕಾರೆ. ಯಾಕಂದ್ರೆ ಕ್ಲೀನಿಂಗ್ ಎಲ್ಲ ನಂಗೆ ಆಗ ಬರಲ್ಲ, ಆದ್ರೆ ಹೆಲ್ಪ್ ಮಾಡೋಕ್ಕೂ ಆಗೋದಿಲ್ಲ. ಇವತ್ತು ಹುಣ್ಣಿಮೆ ಬೇರೆ ಇದೆ, ಪೂಜೆ ಬೇರೆ ಮಾಡಬೇಕು ಫ್ಯಾಮಿಲಿ. ದೇವ್ರ ಫೋಟೋ ಎಲ್ಲ ತೊಳೆದ್ಬಿಟ್ಟು ಮಾಡ್ತೀವಿ ಶುಕ್ರವಾರ ಮಂಗಳವಾರ. ಡೈಲಿ ಅಂದ್ರೆ ಹಂಗೆ ಪೂಜೆ ಮಾಡ್ತೀವಿ. ಇವತ್ತು ಹುಣ್ಣಿಮೆ ಇದೆ, ಹಂಗಾಗಿ ಮತ್ತೆ ಇವತ್ತು ನಾವು ದೇವ್ರನ್ನೆಲ್ಲ ತೊಳೆದ್ಬಿಟ್ಟು ಫೋಟೋ ಎಲ್ಲ ತೊಳೆದ್ಬಿಟ್ಟು ಮಾಡಬೇಕು. ನೋಡಿ, ಹೂವೆಲ್ಲ ಹಂಗೆ ಕ್ಲೀನ್, ಹೂವೆಲ್ಲ ಕ್ಲೀನ್ ಆಗಿ ಹಂಗೆ ಇದೆ. ಓಕೆ ಫ್ಯಾಮಿಲಿ, ಮತ್ತೆ ಇವತ್ತೆಲ್ಲ ಪೂಜೆ ಗೀಜೆ ಮಾಡೋಣ ಅಂತ ಅದನ್ನು ಕೂಡ ವ್ಲಾಗ್ ಮಾಡ್ತೀವಿ. ಓಕೆನಾ? ಸ್ಟೇ ಟ್ಯೂನ್ ಆಗಿರಿ. ನಿಮಗೆ ಆಮೇಲೆ ಸಿಗ್ತೀನಿ. ಇಲ್ಲಿ ನೀವು ಏನೇನೋ ಮಾಡೋದು ಬರೀತಿದ್ವಿ, ಇಂಥವೇ ಒಂದು ಎಲ್ಲ ಬರ್ತಾವ. ಮಕ್ಕ ಡಲ್ ಆಗಿತ್ತು ನಿಂದು, ಥಂಡಿ. ಅವ್ನು ಟೋಪಿ ತೆಗಿ, ಟೋಪಿ ತೆಗಿತಾರೆ ಕಾಣ್ತಾನು, ಇನ್ನು ಟೋಪಿ ಹಾಕೋತ. ಓಕೆ ಫ್ಯಾಮಿಲಿ, ಸ್ಟೇ ಟ್ಯೂನ್ ಆಗಿರಿ. ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಚಾರ್ಜ್ ಕೂಡ ಡೌನ್ ಆಗಿದೆ, ಚಾರ್ಜ್ ಇಟ್ಬಿಟ್ಟು ಲಾಗ್ ಮಾಡಬೇಕು. ನಂಗೆ ಸ್ವಲ್ಪ ನೋಡ ಅಂತ ಏನು ಮಾಡ್ತೀನಿ. ನಾನು ಕೂಡ ಇವತ್ತು ಏನಾದರೂ ಟಿಫನ್ ಅಲ್ಲ ಲಂಚ್, ಅಲ್ಲಿಗೆ ಸ್ಟೇ ಟ್ಯೂನ್ ಆಗಿರಿ. ಲಂಚಿಗೆ ಪ್ರಿಪೇರ್ ಮಾಡ್ತೀನಿ ಮಧ್ಯಾಹ್ನ. ಸ್ಟೇ ಟ್ಯೂನ್ ಫ್ಯಾಮಿಲಿ. ನೋಡಿ, ಮಮ್ಮಿ ಇದು ಮೊಳಕೆ ಕಟ್ಟಿಟ್ಟಿದ್ರು ಕಾಳನ್ನ, ಹಾಗಾಗಿ ಇಲ್ಲಿ ಕಂಟೈನರ್ ಒಳಗೆ ಹಾಕಿಡೋಣ ಅಂತಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಹಿಂಗೆ ಸುಮ್ಮನೆ ಇಟ್ಟರೆ ಮೇಲೆ ಸ್ಮೆಲ್ ಆಗ್ತವೆ, ಹಂಗಾಗಿ ಕಾಳು ಎಲ್ಲಾನು ಫ್ರಿಜ್ನಾಗ ಇಡ್ಬೇಕು. ಇವಾಗ ಬಾಕ್ಸ್ನಲ್ಲಿ ಹಾಕ್ಬಿಟ್ಟು. ಓಕೆನಾ? ಸ್ಟೇಟ್ಯೂನಾಗಿದೆ ನೋಡ್ರಿ. ಓಕೆನಾ? ಇವಾಗ ಟೈಮ್ ಲ್ಯಾಪ್ಸ್ ಮಾಡ್ತೀನಿ ನಾನು, ಯಾಕಂದರೆ ಹೆಚ್ಚು ಮಾತಾಡೋಕ್ಕಿಲ್ಲ, ಲೈಕ್ ಕೆಲಸಗಳು ಆಗಲ್ಲ. ಹಂಗಾಗಿ ಅಷ್ಟನ್ನು ಬಾಕ್ಸಲ್ಲಿ ಹಾಕೋದ್ರಿಂದ ಟೈಮ್ ಲ್ಯಾಪ್ಸ್ ಮಾಡ್ತೀನಿ. ಸ್ಟೇಟ್ಯೂನ್. ಕಾಲ್ಗೆಚ್ಚೆನಾದದಲ್ಲಿ ನನ್ನ ಗುಂಡಿಗೆ ಕೂಡು ಇದೆ. ಫ್ಯಾಮಿಲಿ, ಕಾಳು ಆರಿಸಿದ್ದೆ ಎಲ್ಲ ನಾನು ಸುಮ್ಮನೆ ಮತ್ತೆ ಬಾಕ್ಸ್ನ ಹಾಕಿದ್ದೆ, ಮತ್ತೆ ತೆಗೆದ್ಬಿಟ್ಟು ಆರಿಸಿ ಮತ್ತೆ ಇವಾಗ ಬಾಕ್ಸ್ನ ಹಾಕ್ತಾ ಇದ್ದೀನಿ. ನೋಡಿ ಫ್ಯಾಮಿಲಿ, ಇಷ್ಟಿಷ್ಟು ಬಂದೆ ಮೊಳಕೆ. ಈ ದೊಡ್ಡ ಬರ್ತವೆ, ಬಟ್ ನಡೆಯುತ್ತೆ, ಇಷ್ಟಾದ್ರೆ ಸಾಕು. ಹಾಗಾಗಿ ನಾನು ಇವಾಗ ಬಾಕ್ಸಲ್ಲಿ ಹಾಕಿರ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬಿಟ್ಟರೆ ಇನ್ನೂ ಉದ್ದ ಬರ್ತಿದ್ದು ಮಾಡ್ತೀವಿ. ಓಕೆ, ಇರಲಿ. ಇವಾಗ ಬಾಕ್ಸಲ್ಲಿ ಹಾಕ್ತೀನಿ, ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಎಂಜಾಯ್ ಮಾಡಿ ಅಷ್ಟೇ. ಕೈ ಬಳೆ ಸತ್ತಿನಲ್ಲಿ ನನ್ನ ಆಸೆಯ ಬುತ್ತಿದೆ, ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆ. ಓಕೆ ಫ್ಯಾಮಿಲಿ, ಇಲ್ಲಿ ಈಗ ಅಡುಗೆ ಮಾಡಬೇಕು ಏನಾದರೂ. ಇವಾಗ ಊಟ ಮಾಡೋಕ್ಕೆ ಆಮೇಲೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಹಂಗಾಗಿ ಇವಾಗ ನಾನು ಮಾಡಬೇಕು ಏನಾದರೂ. ಏನಪ್ಪ ಅಂದ್ರೆ ಇವಾಗ ಇಲ್ಲೆಲ್ಲ ಸ್ವಲ್ಪ ಸಾಮಾನೆಲ್ಲ ಇದಾವೆ, ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು
ನಾನು ನಿಮಗೆಲ್ಲ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಫ್ಯಾಮಿಲಿ ಮಳೆ ತುಂಬ ಬರ್ತಾ ಇತ್ತು ಇವಾಗ ನೋಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ತುಂಬ ಮಳೆ ಬರ್ತದೆ. ಒಲವೆಂಬಲತೆಯು ತಂದಂತವು ಮುಡಿಯೇರೆ ನಲಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಹಾಯ್ ಫ್ಯಾಮಿಲಿ ನೋಡಿ ಇವಾಗ ಎಲ್ಲ ಅಡುಗೆ ರೆಡಿ ಆಗಿದೆ. ಇದು ಏನಪ್ಪ ಅಂದರೆ ಮಡಿಕೆ ಕಾಳು ಸಾಂಬಾರು ನೋಡಿ ಫ್ಯಾಮಿಲಿ. ಮಡಿಕೆ ಕಾಳು ಸಾಂಬಾರು ಕಾಳೇನು ಭಾಳ ಹಾಕಕ್ಕೆ ಹೋಗಿಲ್ಲ ಸಾಂಬಾರಲ್ಲಿ, ಯಾಕಂದರೆ ಸಪ್ರೇಟಾಗಿ ಒಂದು ಸ್ವಲ್ಪ ಪಲ್ಯ ಮಾಡಿಬಿಟ್ಟಿನಿ ಚಪಾತಿಗೆ ಬರುತ್ತೆ ಅಂದ್ಬಿಟ್ಟು ನೋಡಿ ಈ ರೀತಿ. ಆಮೇಲೆ ಇದು ನಿನ್ನೆದು ಒಂದು ಸ್ವಲ್ಪ ಏನಿದು ಚೋಳಿಕಾಯಿ ಪಲ್ಯ ಇತ್ತು, ಹಾಗಾಗಿ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ, ರಾತ್ರಿದಿತ್ತು. ಆಮೇಲೆ ಇಲ್ಲಿ ಹಾಗಲಕಾಯಿ ಪಲ್ಯ ಕೂಡ ರೆಡಿಯಾಗಿದೆ. ಆಮೇಲೆ ಚಪಾತಿ ಮತ್ತು ವೈಟ್ ರೈಸ್. ಓಕೆ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ, ಎಲ್ಲ ತಟ್ಟಿಗೆ ಹಾಕಿಬಿಟ್ಟು ಸಿಗ್ತೇನೆ. ಫ್ಯಾಮಿಲಿ ಮಧ್ಯಾಹ್ನದ ಊಟ ರೆಡಿ ಆಗಿದೆ. ಊಟ ಮಾಡಿದ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. A few moments later. ಹಸಿ ಅಂತೂ ಹೋಗ್ತಾನಲ್ಲ ನೆದ್ಮೆಯಿಂದ ಕಂಟಿನ್ಯೂ ಮಳೆ, ಹಂಗಾಗಿ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಬನ್ನಿ. ಅವ್ರಿಗೂ ಕಾಫಿ ಮಾಡಿ ಹಬ್ಬಸ್ಬೇಕು ಇವಾಗ. ಪಾಪ ಮಮ್ಮಿನೇ ಯಾವಾಗೂ ಕಾಫಿ ಮಾಡಿ ಟೀ ಮಾಡಿ ಬಿಸ್ತಾರೋ ಮತ್ತು ನಾನು ಎಬ್ಬಿಸ್ತೀನಿ ಕಾಫಿ ಮಾಡಿ. ಓಕೆ ನಾನು ಇದಲ್ಲಿ ಲೈಟ್ ಹಾಕ್ಬೇಕು ಹೊರಗಡೆದು. ಸ್ಟಾರ್ಟ್ ಮಾಡೋಣ ಫ್ಯಾಮಿಲಿ. ಇದು ಬಿಸಿನೀರು ಯಾಕಪ್ಪ ಬಿಸಿ ಮಾಡ್ತಾ ಇದ್ದೀನಿ ಅಂದರೆ ಅದು ಪಾತ್ರೆ ಹಾಲು ಹಾಕ್ತೀನಲ್ಲ, ಹಾಗಾಗಿ ಹಾಲು ಹಾಕೋದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಮಾಡಿಬಿಟ್ಟು ಚಲ್ತಾ ಇದ್ದೀನಿ. ಆಮೇಲೆ ಹಾಲು ಹಾಕೊಂಡ್ಬಿಟ್ಟು ನೋಡಿ ನೀರು. ಓಕೆ ಫ್ಯಾಮಿಲಿ ಇವಾಗ ಹಾಲು ಹಾಕ್ಕೊಳ್ಳೋಣ ನಾನು ಪಾತ್ರೆಗೆ. ಇಲ್ಲಿ ಹಾಲು ವಾಶ್ ಮಾಡ್ಕೊಂಡಿರ್ತೀನಿ. ಹಾಲು ಹಾಕ್ಬಿಟ್ಟು ಓಕೆ ಫ್ಯಾಮಿಲಿ ಟೈಮ್ ಲ್ಯಾಪ್ಸ್ ಹಾಕ್ತೀರಿ, ಎಂಜಾಯ್ ಮಾಡಿ. ನಾನು ನನ್ನದೆನ್ನುವ ನಿನ್ನಯ ತರ್ಕವೇ ಬಾಲಿಶ ಎಲ್ಲ ಶೂನ್ಯವೆನ್ನುವ. ಓಕೆ ಫ್ಯಾಮಿಲಿ ಫೈನಲಿ ಕಾಫಿ ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಅಂತ. ಅಮ್ಮ ಕೈ ಬಿಸಿ ಆಗ್ಬಿಟ್ಟು ಅಂದಿಸ್ತೆ. ನಂಗೆ ಅರಿಬಿ ಒಳಗೆ ಹಿಡಿದ ಅಭ್ಯಾಸ ಇಲ್ಲ, ಹಂಗಾಗಿ ಹಂಗಾಯ್ತು ಫ್ಯಾಮಿಲಿ. ಮತ್ತು ಏನದು ಬಾಂಡೆ ಹಿಡಿತಾರಲ್ಲ, ಏನದು ಇಕ್ಕಳ ಒಟ್ಟದು ಅದು ಇಲ್ಲ, ಎಲ್ಲೋ ಇಟ್ಟಾರ ನಮಗೆ ಸಿಗೋಲ್ತು, ಹಂಗಾಗಿ ಇದೆಲ್ಲ ಹಾಕಿದೆ ನೋಡಿ ಫ್ಯಾಮಿಲಿ. ಕಾಫಿ ರೆಡಿ, ನೀವು ಕೂಡ ಕುಡೀರಿ. ಓಕೆ ಸ್ಟೇ ಟ್ಯೂನ್ ಆಗಿರಿ. ನಿಮ್ಗೆ ಕಾಫಿ ಗಿಫಿ ಕುಡ್ದು ಸಿಗ್ತೀನಿ. ಅಲ್ಲಿ ಮಟ್ಟ ಸ್ಟೇ ಟ್ಯೂನ್. ಫ್ಯಾಮಿಲಿ ಎವ್ರಿ ಈವ್ನಿಂಗು ಅಂದರೆ ಎವ್ರಿ ಡೇ ಈವ್ನಿಂಗು ನಾವು ಈ ಥರ ಟೀ ಕುಡ್ಕೊತ ಸ್ವಲ್ಪ ಮಾತಾಡ್ಕೊತ ಏನಾದರೂ ಹಾಗೆ ಏನೇನೋ ಒಟ್ಟು ನಮ್ಮ ಲಾಗಿನ್ ವಿಷಯ ಆಗಲಿ ಡೈಲಿ ಒಟ್ಟು ಏನೋ ಮಾತಾಡ್ಕೊತ ಕುಂತಿರ್ತೀವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಸಾಯಂಕಾಲ. ಮಮ್ಮಿನ ಬೆಳಗ್ಗೆ ಬರೋ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ, ಪಪ್ಪನೂ ಒಟ್ಟು ಹಂಗೆ ಬೇರೆ ಬೇರೆ ಕಡೆ ಇರ್ತೀವಲ್ಲ, ಹಂಗೆ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಪೂಜೆ ಮಾಡ್ತಾಯಿದ್ದೆ, ಹಂಗೆ ಟೈಮ್ ಲ್ಯಾಪ್ಸಿಗೆ ವಿಡಿಯೋ ಇಟ್ಕೊಂಡು
ಯಾಕಪ್ಪ ನಾವು ಟೈಮ್ ಲ್ಯಾಪ್ಸ್ ಸ್ವಲ್ಪ ಜಾಸ್ತಿ ಒಂದು ಮಾಡಿರ್ತೀವಿ ಒಮ್ಮೆ ಅಂದ್ರೆ ವಿಡಿಯೋ ಲೆಂತಿ ಆಗಿರ್ತೈತಿ, ಹಾಗಾಗಿ ಟೈಮ್ ಲ್ಯಾಪ್ಸ್ ಹಾಕಿರ್ತೀವಿ. ಯಾಕಪ್ಪ ಅಂದ್ರೆ ದಿನಚರಿ ಫುಲ್ ಕಂಟಿನ್ಯೂ ತೋರ್ಸೋಕ್ಕಾಗಲ್ಲ, ಅದು ವಿಡಿಯೋ ಲೆಂತಿ ಆಗಿಬಿಟ್ರೆ. ಹಾಗಾಗಿ ಇಲ್ಲ ವಿಡಿಯೋ ಲೆಂತಿ ಆಗಲಿ ನಡೀತೈತಿ ಅಂದ್ರೆ ನಾವು ಟೈಮ್ ಲ್ಯಾಪ್ಸ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ವಿಡಿಯೋನ. ಹಂಗೆ ನ್ಯಾಚುರಲ್ ಹೆಂಗಂದ್ರೆ ಏನಂತಾರೆ ಮಾಮೂಲಿ ಈ ಥರ ವಿಡಿಯೋ ಮಾಡ್ತೀವಿ ಕ್ಲಿಪ್ನ. ಓಕೆ ಫ್ಯಾಮಿಲಿ, ಮತ್ತೆ ಏನಪ್ಪ ಅಂದ್ರೆ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು ಸಂಡೇ ಬಂದು ಜಾಯಿನ್ ಆಗಿ ಫ್ಯಾಮಿಲಿ. ಓಕೆನಾ, ಎಂಜಾಯ್ ಮಾಡಿ. ಓಕೆನಾ, ಸಾಂಗ್ ಹಾಕಿರ್ತೀವಿ, ಸ್ಟೇಟ್ಯೂನ್. ಈ ಜನುಮದ ಸಾಗರದಲ್ಲಿ ರಾಮನೇ ಆದಿ ರಾಮನೇ ಹಾದಿ, ಪ್ರೇಮ ಸುಧೇನು ಬೀರುವ ಮೂರ್ತಿ, ರಾಮನೇ ಕೀರ್ತಿ ರಾಮನೇ ಸ್ಫೂರ್ತಿ, ರಾಮ ಸಿತಾರ ಅಚಲ ಚರಿತೆ, ಸುಂದರ ಕಾವ್ಯವೇ ಸುಂದರ ಗೀತೆ, ರಾಮ ಸೀತಾರಾಮ ಸೀತಾರಾಮ ಜಯ ಜಯ ರಾಮ, राम सीताराम सीताराम जय जय राम, सुंदर काव्यवे सुंदर गीते, राम सीताराम सीताराम जय जय राम, राम सीताराम सीताराम जय जय राम, राम सीताराम सीताराम जय जय राम. ಓಕೆ ಫ್ಯಾಮಿಲಿ, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿ. ಮತ್ತು ನಿಮಗೆ ನಾಳೆ ವ್ಲಾಗ್ಗಳು ಸಿಗ್ತೀನಿ. ಅಲ್ಲಿವರೆಗೂ ಎಂಟಿಲ್ ಟೇಕ್ ಕೇರ್, ಬೈ ಬೈ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಈ ವ್ಲಾಗ್ ಶೇರ್ ಮಾಡಿ ಫ್ಯಾಮಿಲಿ. ಸ್ಟೇಡಿಯಂ ಆಗಿದೆ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಂಟಿಲ್ ಟೇಕ್ ಕೇರ್, ಬೈ ಬೈ. ಬಿ ಹ್ಯಾಪಿ, ಬಿ ಸೇಫ್, ಬಾಯ್ ಬಾಯ್.